ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಬೆಳಗ್ಗೆ ಶ್ರೀ ವಿನಾಯಕ ದೇವರು ನಿಂತಿರುವ ಭಂಗಿಯಲ್ಲಿ ಅಲಂಕರಿಸಲ್ಪಟ್ಟಿದ್ದರೆ ಮಧ್ಯಾಹ್ನ ಕುಳಿತಿರುವ ಭಂಗಿಯಲ್ಲಿ ಕಾಣಿಸುತ್ತಾರೆ. ಇದೊಂದು ವಿಶೇಷ. ಈ ಒಂದು ದರ್ಶನವನ್ನು ಈ ಒಂದು ದೇವಸ್ಥಾನದಲ್ಲಿ ಕಾಣ್ಬೋದು. ಮತ್ತು ಇದೊಂದು ಉದ್ಭವ ಶಿಲೆ. ಸುಮಾರು 12 ಅಡಿಯ ಎತ್ತರದ ಗಣಪತಿಯ ವಿಗ್ರಹವನ್ನು ನೀವು ಕಾಣ್ತೀರಾ. ಹಾಗೆ ಸುಮಾರು 7 ತಲೆಮಾರುಗಳಿಂದ ಶಿವಳ್ಳಿ ಬ್ರಾಹ್ಮಣ ಸಮುದಾಯದವರಾದಂತಹ ಪೂಜ್ಯ ಶ್ರೀ ವಿಶ್ವೇಶ್ವರ ಉಪಾಧ್ಯಾಯರ ಕುಟುಂಬದವರು ಈ ಒಂದು ಸೇವಾ ಕಾರ್ಯಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಿಂದೆ ಕುಂಭಾಸುರನೆಂಬ ರಾಕ್ಷಸನು ಈ ಒಂದು ಪ್ರದೇಶದಲ್ಲಿ ಜನರನ್ನು ಪೀಡಿಸುತ್ತಿದ್ದನು. ಋಷಿ ಗೌತಮಾದಿಗಳ ಜೊತೆಗೆ ಅಗಸ್ತ್ಯರು ಕೂಡ ಈ ಒಂದು ಪ್ರಾಂತ್ಯದಲ್ಲಿ ನೆಲೆಸಿರುತ್ತಾರೆ. ಈ ಪ್ರದೇಶದಲ್ಲಿ ಕ್ಷಾಮ ಉಂಟಾದಾಗ ಅಗಸ್ತ್ಯ ಮುನಿಗಳು ಮಳೆಗೆ ಕಾರಣನಾದ ವರುಣದೇವನನ್ನು ಒಲಿಸಿಕೊಳ್ಳಲು ಇಲ್ಲಿ ಯಜ್ಞವನ್ನು ಹಮ್ಮಿಕೊಂಡಿದ್ದರು. ಆ ಸಮಯದಲ್ಲಿ ಕುಂಭಾಸುರ ಎಂಬ ರಾಕ್ಷಸನು ಯಜ್ಞಕ್ಕೆ ವಿಘ್ನವನ್ನು ಉಂಟು ಮಾಡುತ್ತಿದ್ದನು. ಪರಿಸ್ಥಿತಿಯನ್ನು ಅರಿತ ಪಾಂಡವರಲ್ಲಿ ಒಬ್ಬರಾದಂತಹ ಭೀಮನು ರಾಕ್ಷಸರೊಂದಿಗೆ ಯುದ್ಧವನ್ನು ಮಾಡ್ತಾರೆ. ಭೀಮನು ರಾಕ್ಷಸನನ್ನು ಕೊಲ್ಲಲು ಸಾಧ್ಯವಾಗದೆ ಸೋಲುವ ಹಂತದಲ್ಲಿದ್ದಾಗ ಗಣೇಶರು ವಿಶ್ವಾಂಬರ ರೂಪಿಯಾಗಿ ಮಧ್ಯಪ್ರವೇಶಿಸಿ ಭೀಮನಿಗೆ ಹಸಿ ಅಂದರೆ ಖಡ್ಗವನ್ನು, ಒಂದು ದೈವಿಕ ಆಯುಧವನ್ನು ನೀಡ್ತಾರೆ. ಭೀಮನು ಆ ಕತ್ತಿಯಿಂದ ಕುಂಭಾಸುರರನ್ನು ಸಂಹರಿಸಿದನು. ಕುಂಭಾಸುರರನ್ನು ಕೊಂದ ಸ್ಥಳವಾದ್ದರಿಂದ ಈ ಪ್ರದೇಶಕ್ಕೆ ಕುಂಭಾಸಿ ಎಂದು ಹೆಸರು ಬಂತು ಅಂತ ಹೇಳ್ಬೋದು. ಇದಕ್ಕೆ ಆನೆಗುಡ್ಡ ಅಂತಲೂ ಕೂಡ ಕರೀತಾರೆ. ಅದರ ಹಿನ್ನೆಲೆಯನ್ನು ನೋಡೋದಾದರೆ, ಹಿಂದೆ ವಿಶ್ವೇಶ್ವರ ಉಪಾಧ್ಯಾಯ ಎಂಬ ಭಕ್ತರ ಕನಸಿನಲ್ಲಿ ಸಣ್ಣ ಬಾಲಕನ ರೂಪದಲ್ಲಿ ಬಂದಂತಹ ಗಣೇಶನು ತನಗೆ ಹಸಿವಾಗಿದೆ ಎಂದು ಹೇಳಿ ನಾಗಾಚಲದ ಬಳಿ ಮರೆಯಾದರು. ಮರುದಿನ ಉಪಾಧ್ಯಾಯರು ಹುಡುಕಿದಾಗ ಅಲ್ಲಿ ಕಾಡು ಹೂಗಳಿಂದ ಆವೃತವಾದ ಒಂದು ಶಿಲೆ ಕಂಡಿತು. ನಂತರ ಆ ಕಲ್ಲಿಗೆ ಒಂದು ಹಸು ಹಾಲನ್ನು ಸುರಿಸುತ್ತಿರುವುದನ್ನು ಕಂಡಂತಹ ಅವರು ಅಲ್ಲಿಯೇ ದೇವರನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ಪ್ರಾರಂಭಿಸಿದರು. ಈ ಕಾರಣದಿಂದ ಈ ಒಂದು ಸ್ಥಳವನ್ನು ಆನೆಗುಡ್ಡ ಅಂತ ಹೇಳ್ತಾರೆ. ಮೊದಲಿಗೆ ಒಂದು ಹುಲ್ಲಿನ ಗುಡಿಸಲಾಗಿ ನಿರ್ಮಿಸಿದಂತಹ ಈ ದೇವಸ್ಥಾನ ಎಂದು ಈ ಒಂದು ಪರಿಸ್ಥಿತಿಯಲ್ಲಿ ಇರೋದನ್ನು ನಾವು ಕಾಣ್ಬೋದು. ಕನ್ನಡದಲ್ಲಿ ಆನೆ ಎಂದರೆ ಗಜ, ಗುಡ್ಡೆ ಎಂದರೆ ಬೆಟ್ಟ. ಆನೆ ಮುಖದ ದೇವರನಾದ ಗಣೇಶನು ನೆಲೆಸಿರುವ ಬೆಟ್ಟವಾದ್ದರಿಂದ ಇದಕ್ಕೆ ಆನೆಗುಡ್ಡ ಎಂದು ಕರೆಯುತ್ತಾರೆ ವೀಕ್ಷಕರೇ. ಹಾಗೆ ಕುಂಭಾಸಿ ಆನೆಗುಡ್ಡ ಕ್ಷೇತ್ರದಲ್ಲಿದ್ದೀವಿ. ಆನೆಗುಡ್ಡ ಅಂತ ಹೇಳಿದ್ರೆ ಹಿಂದೆ ನೋಡಿ, ವಿಶ್ವಾಂಬರ ರೂಪದಲ್ಲಿ ಬಂದಂತಹ ಗಣಪತಿ ಆತ ಆನೆ ರೂಪದಲ್ಲಿದ್ದ. ಆನೆ ರೂಪದಲ್ಲಿ ಬಂದು ಭೀಮಸೇನನಿಗೆ ಖಡ್ಗವನ್ನು ದಯಪಾಲಿಸಿದ ಕಾರಣ ಈ ಒಂದು ಪ್ರದೇಶಕ್ಕೆ ಆನೆಗುಡ್ಡ ಅಂತ ಹೆಸರು ಬಂತು. ಹಾಗೆ ಕುಂಭಾಸಿ ಅಂತೇಳಿ ಕ್ಷೇತ್ರದ ಹೆಸರು ಬಂದು ಕುಂಭ ಅಂತೇಳಿ, ಹಸಿ ಅಂದರೆ ಖಡ್ಗ. ಭೀಮಸೇನನು ಆ ಖಡ್ಗದಿಂದ ಇಲ್ಲಿ ಕುಂಭಾಸುರನನ್ನು ಸಂಹಾರ ಮಾಡಿದ ಕಾರಣ ಕುಂಭಾಸಿ ಅಂತ ಹೆಸರು ಬಂದಿದೆ. ಇದು ಭಾಳ ಒಳ್ಳೆ ಕ್ಷೇತ್ರ ಕಣ್ರಿ. ಉಡುಪಿಯಿಂದ 30 ಕಿಲೋಮೀಟ್ರ್ ಮುಂದೆ ಬಂದರೆ ನಿಮಗೆ ಈ ಒಂದು ಆನೆಗುಡ್ಡ ಕ್ಷೇತ್ರ ಸಿಗುತ್ತೆ. ಆನೆಗುಡ್ಡ ಸನ್ನಿಧಾನ ಸಿಗುತ್ತೆ. ಕುಂಭಾಸಿ ಪರಶುರಾಮರು ಸೃಷ್ಟಿ ಮಾಡಿದ 7 ಮುಕ್ತಿ ಕ್ಷೇತ್ರದಲ್ಲಿ ಇದು ಕೂಡ ಒಂದು ಕುಂಭಾಸಿ ಆನೆಗುಡ್ಡೆ ಗಣಪತಿ. ಸೊ ಭಾಳ ಶಕ್ತಿ ಗಣಪತಿ ಅಂತ ಹೇಳ್ತಾರೆ. ನೀವು ಮುರುಡೇಶ್ವರಿಗೆ ಹೋಗಬೇಕಾದ್ರೆ ಉಡುಪಿಯಿಂದ ಮುಂದೆ ಬಂದರೆ ಕುಂದಾಪುರ ತಾಲೂಕಿನಲ್ಲಿರುವಂತಹ ಆನೆಗುಡ್ಡೆ ಶ್ರೀ ವಿನಾಯಕನ ದರ್ಶನವನ್ನು ಮಾಡೋದನ್ನು ಮರಿಬೇಡಿ. ಮುಂದೆ ಕುಂಭಾಸಿಯಲ್ಲಿಯೇ ಇನ್ನೂ ಒಂದು ದೇವಸ್ಥಾನ ನೋಡಲಿಕ್ಕೆ ಸಿಗುತ್ತೆ, ಶ್ರೀ ಚಂಡಿಕಾ ದುರ್ಗಾಪರಮೇಶ್ವರಿ ದೇವಸ್ಥಾನ. ಮುಂದೆ ನೋಡ್ತಾ ಇದ್ದೀರಾ, ಮುಂಭಾಗದಲ್ಲೇ ಇದೆ. ಬನ್ನಿ ಹೋಗೋಣ. ಈ ದೇವಸ್ಥಾನವನ್ನು ಮುಂಬೈನ ಉದ್ಯಮಿ ಶ್ರೀ ದೇವರಾಯ ಮಂಜುನಾಥ ಸೇರೆಗಾರ ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಅನಿತಾ ಸೇರೆಗಾರ ಅವರು ನಿರ್ಮಿಸಿದ್ದಾರೆ. ಉದ್ಯಮಿಯ ಕನಸಿನಲ್ಲಿ ತಾಯಿ ಕಾಣಿಸಿಕೊಂಡು ನಿರ್ಮಿಸಿದ ಕ್ಷೇತ್ರವಿದು ಎಂಬ ನಂಬಿಕೆ ಇದೆ ಸ್ನೇಹಿತರೆ. ಹೀಗೆ ದೇವಿಯ ಆರಾಧಕರಾದ ಶ್ರೀಯುತ ದೇವರಾಜ ಮಂಜುನಾಥ ಸೇರೆಗಾರರಿಗೆ ಕನಸಿನಲ್ಲಿ ಅಮ್ಮನವರು ಪ್ರತ್ಯಕ್ಷಳಾಗಿ ಕಾಣಿಸಿಕೊಂಡು ಈ ಸ್ಥಳದಲ್ಲಿ ನನ್ನ ಸಾನ್ನಿಧ್ಯವಿದ್ದು ನನಗೆ ಒಂದು ಆಲಯವನ್ನು ನಿರ್ಮಾಣ ಮಾಡಿಕೊಡಬೇಕೆಂದು ಸೂಚನೆಯನ್ನು ನೀಡಿದಾಗ ದೇವರಾಯರು ತಮ್ಮ ಹಿತೈಷಿಗಳು ದೇವಿ ಅರ್ಚಕರಾದಂತಹ ಶ್ರೀಯುತ ಪುರುಷೋತ್ತಮ್ ಭಟ್ಟರ ಮಾರ್ಗದರ್ಶನದಲ್ಲಿ ಕೇರಳದ ಪಯ್ಯನೂರಿನ ಪ್ರಸಿದ್ಧ ಜ್ಯೋತಿಷರಾದಂತಹ ಶ್ರೀಯುತ ಎಂ.ಇ. ಮಾಧವನ್ ಪುದುವಾಳ್ ಇವರ ನೇತೃತ್ವದಲ್ಲಿ ಅಷ್ಟಮಂಗಳ ಪ್ರಶ್ನೆಯನ್ನಿಟ್ಟು ಪ್ರಾರ್ಥಿಸಿಕೊಳ್ಳುತ್ತಾರೆ. ಆ ಪ್ರಕಾರ ಪ್ರಶ್ನೆ ಭಾಗದಲ್ಲಿ ತಿಳಿಸಿದಂತೆ ಈ ಸಾನ್ನಿಧ್ಯವು ಒಂದು ಚೈತನ್ಯದಿಂದ ಕೂಡಿದ ಸ್ಥಳವಾಗಿಯೂ ಹಿಂದೆ ವಾದಿರಾಜರ ಕಾಲದಲ್ಲಿ ಶ್ರೀಚಕ್ರವನ್ನು ಪೂಜಿಸಲ್ಪಟ್ಟಂತಹ ಸ್ಥಳವಾಗಿದ್ದು, ನಂತರ ಇಲ್ಲಿಯೇ ಶ್ರೀಚಕ್ರವು ಐಕ್ಯವಾಗಿರೋದ್ರಿಂದ ಈ ಒಂದು ಸ್ಥಳದಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿರುತ್ತಾರೆ. ಮತ್ತು ದೇವಸ್ಥಾನ ಸುಮಾರು 75 ಅಡಿ ಎತ್ತರದ ರಾಜಗೋಪುರವು ಕೂಡ ನೀವು ಇಲ್ಲಿ ಕಾಣಬಹುದು. ಗರ್ಭಗುಡಿಯಲ್ಲಿ ತಾಯಿ ಚಂಡಿಕಾ ದುರ್ಗಾಪರಮೇಶ್ವರಿಯು ಪದ್ಮಾಸನ ಭಂಗಿಯಲ್ಲಿ ಕುಳಿತಿದ್ದು 4 ಹಸ್ತಗಳಲ್ಲಿ ತ್ರಿಶೂಲ, ಚಕ್ರ ಹಾಗೂ ಅಭಯ
ವರದ ಹಸ್ತಗಳನ್ನು ಹೊಂದಿದ್ದಾರೆ. ಹಾಗೆ ಮುಖ್ಯ ದೇವತೆಯಾಗಿ ಶ್ರೀ ಮಹಾಗಣಪತಿ, ವೆಂಕಟರಮಣ, ನಾಗಯಕ್ಷಿ, ಸ್ವರ್ಣಯಕ್ಷಿ, ನಾಗದೇವತೆಗಳ ಗುಡಿಯು ಕೂಡ ಇಲ್ಲಿ ನೀವು ಕಾಣಬಹುದು. ವಿಷ್ಣು ಸೂಕ್ತ ಹೋಮ ಪ್ರತಿ ಶ್ರವಣ ನಕ್ಷತ್ರದ ದಿನದಂದು ಈ ಕಾರ್ಯಕ್ರಮ ಶ್ರೀನಿವಾಸ ಸ್ವಾಮಿಯ ಸನ್ನಿಧಾನದಲ್ಲಿ ನಡೆಯುತ್ತದೆ. ಪ್ರತಿ ಪಕ್ಷದ ಚತುರ್ಥಿ ತಿಥಿಯಂದು ಮಹಾಗಣಪತಿಯ ಅನುಗ್ರಹಕ್ಕೋಸ್ಕರ ಗಣಹೋಮವೂ ಕೂಡ ನಡೆಯುತ್ತದೆ. ಮಾಸದ ಪ್ರತಿ ಶುಕ್ರವಾರದಂದು ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿಯ ದಿವ್ಯ ಅನುಗ್ರಹ ಹಾಗೂ ಸಂಪತ್ತು ಅಭಿವೃದ್ಧಿಗಾಗಿ ಮಹಾಲಕ್ಷ್ಮಿಯ ಅನುಗ್ರಹ ಸಿದ್ಧಿಗಾಗಿ ಶ್ರೀ ಸೂಕ್ತ ಹೋಮವನ್ನು ಕೂಡ ನಡೆಸಲಾಗುತ್ತದೆ. ಪ್ರತಿ ಮಾಸದ ಮೂಲ ನಕ್ಷತ್ರದಂದು ಲೋಕ ಕಲ್ಯಾಣಕ್ಕಾಗಿ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿಯ ಚಂಡಿಕಾ ಹೋಮ ನೆರವೇರಿಸಲಾಗುತ್ತದೆ. ಹಾಗೆ ನೋಡಿ ಕಾಣ್ತಾ ಇದ್ದೀರಾ, ಮರವಂತೆ ಭಾರತದ ಕರ್ನಾಟಕದ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನಲ್ಲಿರುವಂಥದ್ದು. ಆದರೆ ಇದು ಕುಂದಾಪುರಕ್ಕೆ ತುಂಬ ಹತ್ತಿರವಾಗಿದೆ ಸ್ನೇಹಿತರೆ. ಹಾಗೆ ಸುಂದರವಾದ ಕಡಲ ತೀರ ಅಂತ ಹೇಳಲಾಗುತ್ತೆ. ಕರ್ನಾಟಕದ ಅತ್ಯಂತ ವಿಶಿಷ್ಟ ರಮಣೀಯ ಕಡಲ ತೀರವಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66ರ ಎರಡು ಬದಿಗಳಲ್ಲಿ ಒಂದು ಕಡೆ ಅರಬ್ಬಿ ಸಮುದ್ರ ಮತ್ತು ಇನ್ನೊಂದು ಕಡೆ ಸೌಪರ್ಣಿಕ ನದಿ ಹರಿಯುವ ದೃಶ್ಯವು ನೋಡುಗರ ಕಣ್ಮನವನ್ನು ಸೆಳೆಯುವಂತಹ ಒಂದು ಸ್ಥಳ ಅಂತ ಹೇಳ್ಬೋದು. ಹೆದ್ದಾರಿಯ ಒಂದೇ ಬದಿಯಲ್ಲಿ ಸಮುದ್ರ ನದಿಯನ್ನು ಕಾಣಬಹುದು. ನದಿ ಮತ್ತು ಸಮುದ್ರದ ತೀರ ಹತ್ತಿರ ಬಂದರೂ ಒಂದಾಗದೆ ದೂರ ಸಾಗುವ ಅಪರೂಪದ ಭೌಗೋಳಿಕ ಸ್ಥಳ ಇದಾಗಿದೆ ಸ್ನೇಹಿತರೆ. ಸೂರ್ಯಾಸ್ತಕ್ಕೆ ಖ್ಯಾತ್ಯವಾಗಿರುವಂತಹ ಕಡಲ ತೀರ ಮರವಂತೆ ಬೀಚ್. ಇಲ್ಲಿ ಸ್ಥಳೀಯ ದೇವರಾದಂತಹ ಮಹಾರಾಜ ಸ್ವಾಮಿ ಶ್ರೀ ವರಹ ದೇವಸ್ಥಾನ ಇರೋದರಿಂದ ಆ ಸ್ವಾಮಿಯ ಹೆಸರು ಇಲ್ಲಿಗೆ ಬಂತು ಅಂತ ಹೇಳ್ಬೋದು. ಏಕೆಂದರೆ ಅಲ್ಲಿ ನೀವು ಆಮೆ, ಮೀನು, ಮೊಸಳೆಗೆ ಸಂಬಂಧ ಈ ಜಲಚರಗಳಿಗೆ ಸಂಬಂಧಪಟ್ಟಂತಹ ಪೂಜೆಗಳನ್ನು ಮಾಡುವಂತಹ ಒಂದು ದೇವಸ್ಥಾನ. ಹಾಗೆ ವರಹ ಸ್ವಾಮಿಯನ್ನು ಪೂಜಿಸುವಂತಹ ದೇವಸ್ಥಾನ ಈ ಭಾಗದಲ್ಲಿರೋ ಕಾರಣ ಈ ಒಂದು ಸ್ಥಳಕ್ಕೆ ಮಹಾರಾಜ ಸ್ವಾಮಿ ಶ್ರೀ ವರಹ ಸ್ವಾಮಿ ಅನ್ನುವಂತಹ ಹೆಸರೇನಿದೆ ಆ ಮಾರಸ್ವಾಮಿಯ ಹೆಸರನ್ನೇ ಮುಂದೆ ಈ ಒಂದು ಮರವಂತಿ ಅಂತೇಳಿ ಈ ಒಂದು ಪ್ರದೇಶವನ್ನು ಕರೆಯಲಾಯಿತು ಅಂತ ಹೇಳ್ಬೋದು. ದೇವಸ್ಥಾನದ ಸಮೀಪ ಇರುವ ನೇಗಳ, ಮೊಸಳೆಯಂತಹ ಜಲಚರ ಇರುವ ಆಳವಾದ ನದಿಗುಂಡಿ ಕಾರಣ ಎಂದು ಹೇಳಲಾಗುತ್ತೆ. ಈ ನೇಗಳ ವಾಸಿಸುವ ನದಿಯ ಆಳ ಯಾರಿಗೂ ತಿಳಿದಿಲ್ಲ ಎಂಬುದು ಪ್ರತೀತಿ ಇದೆ ಸ್ನೇಹಿತರೆ. ಹಾಗಾಗಿ ತುಂಬ ಆಳವಾಗಿರುವಂತಹ ಸಮುದ್ರದ ಕಡಲ ತೀರ ಅಂತ ಹೇಳ್ಬೋದು. ಮರವಂತೆ ಕಡಲ ತೀರದಲ್ಲಿ ಸಮುದ್ರದ ಅಲೆಗಳ ಅಬ್ಬರವನ್ನು ತಡೆಗಟ್ಟಲು ಮತ್ತು ತೀರ ಪ್ರದೇಶದ ಸವಕಳಿಗಳನ್ನು ತಡೆಯಲು ನಿರ್ಮಿಸಲಾಗಿರುವಂತಹ ಒಂದು ಕರೆಗೋಡೆಗಳನ್ನು ನೀವಿಲ್ಲಿ ಕಾಣಬಹುದು. ಮರವಂತೆಯಲ್ಲಿ ಮುಖ್ಯವಾಗಿ ಐ ಮತ್ತು ಟಿ ಮಾದರಿಯ ಕರೆಗೋಡೆಗಳನ್ನು ನಿರ್ಮಿಸಲಾಗಿದೆ. ಐ ಮಾದರಿ ಇವು ಸುಮಾರು 100 ಮೀಟರ್ ಉದ್ದವಿದ್ದು ತಳಭಾಗದಲ್ಲಿ 30 ಮೀಟರ್ ಅಗಲವಿರುತ್ತೆ. ಟಿ ಮಾದರಿ ಇವು 76 ಮೀಟರ್ ಉದ್ದವಿದ್ದು ಶಿರಭಾಗದಲ್ಲಿ 5 ಮೀಟರ್ ಅಗಲವಿರುತ್ತೆ. ಹಾಗೆ 120 ಮೀಟರ್ ಅಂತರದಲ್ಲಿ 24 ಕರೆಗೋಡೆಗಳನ್ನು ಈ ಒಂದು ಭಾಗದಲ್ಲಿ ನೀವು ಕಾಣ್ಬೋದು. ಈ ಕರೆಗೋಡೆಗಳ ಹೊರಮೈಯಲ್ಲಿ ಸಮುದ್ರದ ಅಲೆಗಳ ಹೊಡೆತವನ್ನು ಸಹಿಸಿಕೊಳ್ಳಲು ಕಾಂಕ್ರೀಟಿನ ಟೆಟ್ರಾಪಾಡ್ಗಳನ್ನು ಅಳವಡಿಸಲಾಗಿದೆ. ಅದನ್ನು ನೀವಿಲ್ಲಿ ಕಾಣ್ಬೋದು ಸ್ನೇಹಿತರೆ. ಅಕ್ಟೋಬರ್ನಿಂದ ಮಾರ್ಚ್ ತಿಂಗಳವರೆಗೆ ಹವಾಮಾನವು ಹಿತಕರವಾಗಿರುತ್ತದೆ. ಮಳೆಗಾಲ ಅಂದರೆ ಜೂನ್ ಸೆಪ್ಟೆಂಬರ್ ಸಮಯದಲ್ಲಿ ಸಮುದ್ರದ ಅಲೆಗಳು ಹೆಚ್ಚಿರುವುದರಿಂದ ಈ ನೀರಿನಲ್ಲಿ ಆಟ ಆಡೋದು ಅಪಾಯಕಾರಿ ಅಂತ ಹೇಳಲಾಗುತ್ತೆ ವೀಕ್ಷಕರೇ. ಅರಬ್ಬಿ ಸಮುದ್ರ ಮತ್ತು ಸೌಪರ್ಣಿಕಾ ನದಿಯ ನಡುವೆ ರಾಷ್ಟ್ರೀಯ ಹೆದ್ದಾರಿ 66 ಹಾದು ಹೋಗುವ ಭಾರತದ ಏಕೈಕ ಸ್ಥಳ ಇದಾಗಿದೆ ಸ್ನೇಹಿತರೆ. ಹೇಗೆ ನೋಡಿ ಅಲೆಗಳು ಹೇಗೆ ಬರ್ತಾ ಇದ್ದಾವೆ ಅಂತೇಳಿ. ವಾವ್, ನೋಡಿ ಕಣ್ ತುಂಬ್ಕೊಳ್ಳಿ ವೀಕ್ಷಕರೇ. ನೀವೆಲ್ಲ ನೋಡಿರ್ತೀರ, ಯಾರು ನೋಡಿಲ್ಲ ಮುರುಡೇಶ್ವರಿಗೆ ಹೋಗುವಂತಹ ಸಂದರ್ಭಕ್ಕೆ ಮುರುಡೇಶ್ವರಿಗೆ ಹೋಗುವ ದಾರಿಯಲ್ಲಿ ನೀವು ಮರವಂತೆ ಬೀಚನ್ನು ಖಂಡಿತವಾಗಿ ಕಾಣ್ತೀರಾ. ಯಾರೆಲ್ಲ ಮುರುಡೇಶ್ವರ ಬೀಚ್ಗೆ ವಿಸಿಟ್ ಮಾಡ್ತೀರಾ, ಬರೋ ದಾರಿಯಲ್ಲೇ ನಿಮಗೆ ಈ ಮರವಂತೆ ಬೀಚ್ ನೋಡಲಿಕ್ಕೆ ಸಿಗುತ್ತೆ. ಇದು ಕೂಡ ಕರ್ನಾಟಕದ ಬ್ಯೂಟಿಫುಲ್ ಬೀಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಣ್ರಿ.
ನೋಡ್ಬೋದು ಅಲ್ಲೆಲ್ಲ ಆಟ ಆಡ್ತಾ ಇದ್ದಾರೆ. ಕರ್ನಾಟಕದ ಅತಿ ಸುಂದರವಾದ ಬೀಚ್ ಅಂತ ಹೆಗ್ಗಳಿಕೆಗೆ ಪಾತ್ರವಾಗಿರುವಂತಹ ಮರವಂತೆ ಬೀಚ್ ನನ್ನ ಹಿಂದೆ ನೋಡ್ತಾ ಇದ್ದೀರಾ. ಹೇಗಿದೆ ಗೈಸ್? ಮುರುಡೇಶ್ವರಿಗೆ ಹೋಗುವಂತಹ ಈ ಒಂದು ಮೇನ್ ರೋಡಲ್ಲಿ ನಿಮಗೆ ಈ ಒಂದು ಸಮುದ್ರವನ್ನು ನೋಡಲಿಕ್ಕೆ ಸಿಗುತ್ತೆ. ಕರ್ನಾಟಕದ ಸ್ವಚ್ಛಂದ ತುಂಬ ಬ್ಯೂಟಿಫುಲ್ ಪ್ಲೇಸ್ ಅಂಥೇಳಿ ಹೆಗ್ಗಳಿಕೆಗೆ ಪಾತ್ರವಾಗಿರುವಂತಹ ಮರವಂತೆ ಬೀಚ್ ಕಡಲ ತೀರದ ಬಳಿಯಲ್ಲಿದ್ದೀನಿ. ನನ್ನ ಹಿಂದೆ ನೋಡ್ಬೋದು ಸುಂದರವಾದ ಅಲೆಗಳು ನೋಡಿ ಎಷ್ಟು ರಭಸವಾಗಿ ಬರ್ತಾ ಇದ್ದಾವೆ ಅಂಥೇಳಿ. ಮುಂದೆ ಹೀಗೆ ಹಾಸುಹೊಕ್ಕಾಗಿ ಕಲ್ಲುಗಳ ಮೇಲೆ ಇದರ ನಿಂತು ಪ್ರವಾಸಿಗರು ಈ ಅಲೆಗಳ ರಭಸದ ವೀಕ್ಷಣೆಗಳನ್ನು ಕಣ್ತುಂಬ್ಕೋತಾ ಆನಂದಿಸ್ತಾ ಇರ್ತಾರೆ. ಈ ಭಾಗದಲ್ಲಿ ನೀವು ಕೂಡ ಬಂದರೆ ಇದನ್ನು ನೋಡ್ಬೋದು. ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ. ವಾವ್. ನೋಡಿ ಗೈಸ್, ಮರವಂತೆ ಆಗ್ತಾ ಇದ್ದಾವೆ. ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ನೋಡ್ಬೋದು ನೀವು ಎಷ್ಟು ಜನ ಕಾರನ್ನು ಪಾರ್ಕಿಂಗ್ ಮಾಡಿ ನೋಡ್ತಾ ಇದ್ದಾರೆ ನೋಡಿ. ಹೇಗಿದೆ ಗೈಸ್? ಸೀದಾ ಕಲ್ಲಿನ ರಾಶಿಗಳಿಂದ ಕೂಡಿರುವಂತಹ ಮರವಂತೆ ಬೀಚ್ ನೋಡ್ತಾ ಇದ್ದೀರಾ. ನಾವು ಮುರುಡೇಶ್ವರ ಕಡೆ ಪ್ರಯಾಣ ಮಾಡ್ತಾ ಇದ್ದೀವಿ. ನೋಡ್ಬೋದು